ದೇವಿ ಅರ್ಚಕರ ಕಿತ್ತಾಟ ಈಗ ಹುಲಿಗಮ್ಮಗೆ ಸಂಕಷ್ಟ ಬಂದು ಬಿಟ್ಟಿದೆ. ದೇವಿ ಅರ್ಚಕರ ಕಿತ್ತಾಟ ಇದೀಗ ಐತಿಹಾಸಿಕ ಹುಲಿಗೆಮ್ಮ ದೇಗುಲಕ್ಕೆ ಬೀಗ ಬಿದ್ದು ಬಿಟ್ಟಿದೆ. ರಾಯಚೂರಿನ ಮಾನಲಿ ತಾಲೂಕಿನ ಅರೋಲಿ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಪೊಲೀಸ್ ಬಂದೋಬಸ್ತ್ನಲ್ಲಿ ತಹಶೀಲ್ದಾರ್ ಈಗ ದೇವಸ್ಥಾನಕ್ಕೆ ಬೀಗ ಹಾಕಿದ್ದಾರೆ. ಪೂಜೆ ಮಾಡೋ ವಿಚಾರಕ್ಕೆ ಅರ್ಚಕರ ನಡುವೆ ಮನಸ್ತಾಪ ಆಗಿದೆ. ಈ ಮನಸ್ತಾಪದಿಂದ ನಿತ್ಯ ಪೂಜಾ ಕಾರ್ಯಗಳಾಗ್ತಿದ್ದಂತ ಐತಿಹಾಸಿಕ ದೇಗುಲ ಹುಲಿಗೆಮ್ಮನ ಸನ್ನಿಧಿಗೆ ಈಗ ಬೀಗವನ್ನ ಜಡಿದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ರಾಯಚೂರಿನ ಮಾನವಿ ತಾಲೂಕಿನ ಆರೋಲಿ ಗ್ರಾಮದಲ್ಲಿರುವಂತ ಒಂದು ಐತಿಹಾಸಿಕ ಪ್ರಸಿದ್ಧವಾಗಿರುವಂತ ದೇವಸ್ಥಾನಕ್ಕೆ ಈ ದೇವಸ್ಥಾನದ ಪೂಜೆ ಮಾಡುವಂತ ವಿಚಾರಕ್ಕೆ ನಿತ್ಯ ದೇವಸ್ಥಾನದ ಪೂಜೆಯನ್ನ ಮಾಡ್ತಿದ್ದಂತ ಅರ್ಚಕರ ನಡುವೆ ಮನಸ್ತಾಪಗಳಾಗಿತ್ತು, ಒಂದಿಷ್ಟು ವ್ಯಾಜ್ಯಗಳಿತ್ತು. ಈ ನಿಟ್ಟಿನಲ್ಲಿ ದೇವಸ್ಥಾನದ ಅಂಗಳದಲ್ಲಿ ಎಲ್ಲರೂ ಕೂಡ ಅಸ್ತವ್ಯಸ್ತ ಆಗ್ಬಿಟ್ಟಿದ್ದಾರೆ. ಜೊತೆಲಂದ್ರೆ ಉದಯ್ ಮತ್ತು ಮಲ್ಲಯ್ಯ ಬೋಬಿ ಅಂತ ಮುಖ್ಯ ಅರ್ಚಕರು, ಅವ್ರದೊಂದು ಬಣ, ರಾಜು ಮುಖ್ಯ ಅರ್ಚಕ ಅಂತ ಇನ್ನೊಂದು ಬಣದ ಅವರು ವಾದ. ಹಾಗಾಗಿ ಹೈಕೋರ್ಟ್ ಆದೇಶ ಕೂಡ ಒಂದ್ ಕಡೆ ಕೋರ್ಟ್ನಲ್ಲೂ ಕೂಡ ಇದೆ. ಕೋರ್ಟ್ನಿಂದ ಸ್ಟೇಯನ್ನ ಕೂಡ ರಾಜು ಅನ್ನುವರ ಬಂಬೆಗಳಿಗರು ಯಾರಿದ್ದಾರೆ ಅವರೊಂದಿಷ್ಟು ಸ್ಟೇ ತಗೊಂಡ್ ಬಂದಿದ್ರು. ಎರಡು ಬಣ ಇತ್ತು, ಅವ್ರ ನಡುವೆ ಜಗಳದಿಂದ ಈಗ ದೇವಸ್ಥಾನಕ್ಕೆ ಬೀಗವನ್ನ ಹಾಕಲಾಗಿದೆ. ಭಕ್ತಾಭಿಮಾನಿಗಳು ಈಗ ತತ್ತರಿಸಿದ್ದಾರೆ, ಮುಂದೆ ಏನು ಅಂತ. ಒಟ್ಟಿನಲ್ಲಿ ಕೋರ್ಟ್ ಅಂಗಳದಲ್ಲೂ ಕೂಡ ಈ ಪ್ರಕರಣ ಇದೆ. ಮತ್ತೊಂದು ಕಡೆಯಲ್ಲಿ ನೋಡಬಹುದು, ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು, ವಿಕೋಪಕ್ಕೆ ಹೋಗಬಾರ್ದು, ಹೈಡ್ರಾಮಾಗಳು ನಡಿಬಾರ್ದು ಅಂತ ಪೊಲೀಸರು ಕೂಡ ಭದ್ರತೆಯನ್ನ ಕೊಟ್ಟಿದ್ದಾರೆ. ತಹಶೀಲ್ದಾರ್ ಅವರ ಸಮ್ಮುಖದಲ್ಲೇ ದೇವಸ್ಥಾನಕ್ಕೆ ಬೀಗ ಹಾಕುವಂತ ಕೆಲಸ ಆಗಿರುವುದು ನಿಜಕ್ಕೂ ಬೇಜಾರದ ಸಂಗತಿ. ಇವು రేపు ఉకునుంటదా మరి ఎల్లుండి ఉకునుంటదా శుక్రవారం శుక్రవారం ఎల్లితన ಹೋಗ್ತಾ ಅಲ್ಲಿತನ ಹೋಯ್ತೇನ ನಮ್ಮಿದೇನಿದಿಲ್ಲ ಪರಿಸ್ಥಿತಿ ಸರ್ ಅಂತ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.